ಹಟ್ಟಿ ಚಿನ್ನದಗಣಿ ಪಟ್ಟಣದಲ್ಲಿ ರಾತ್ರಿಯಿಡೀ ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ಅಬ್ದುಲ್ ಕಾಲೋನಿಯ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆ, ವಿಶೇಷವಾಗಿ ಚರಂಡಿ ವ್ಯವಸ್ಥೆಯ ಅಭಾವ ಮತ್ತು ಅಸಮರ್ಪಕ ರಸ್ತೆ ವಿನ್ಯಾಸದ ಹಿನ್ನೆಲೆಯಲ್ಲಿ ಮಳೆ ನೀರು ನೇರವಾಗಿ ಮನೆಗಳಿಗೆ ನುಗ್ಗಿದ ಘಟನೆಗಳು ನಡೆದಿವೆ. ಸ್ಥಳೀಯ ನಿವಾಸಿಗಳ ಆರೋಪದಂತೆ ಈ ಪರಿಸ್ಥಿತಿ ಪ್ರಕೃತಿ ವಿಪತ್ತಿಗಿಂತ ಹೆಚ್ಚಾಗಿ ಹಟ್ಟಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನದ ಫಲವಾಗಿದೆ. ಹಲವು ವರ್ಷಗಳಿಂದ ಈ ಪ್ರದೇಶದಲ್ಲಿ ನೀರು ಹರಿವಿನ ಸರಿಯಾದ ವ್ಯವಸ್ಥೆ ರೂಪಿಸಲಾಗಿಲ್ಲ. ಚರಂಡಿಗಳು ಹೂಳು ತುಂಬಿ ಮುಚ್ಚಿಕೊಂಡಿದ್ದು, ಮಳೆ ಬಂದ ತಕ್ಷಣವೇ ನೀರು ರಸ್ತೆಗಳ ಮೇಲೆ ಹರಿದು ಮನೆಗಳೊಳಗೆ ನುಗ್ಗುತ್ತಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ. ರಾತ್ರಿಯ ವೇಳೆ ಧಾರಾಕಾರ ಮಳೆಯೊಂದಿಗೆ ಹರಿದ ನೀರು ಅಬ್ದುಲ್ ಕಾಲೋನಿಯ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಕಾರಣ ಜನರು ನಿದ್ದೆಯಿಲ್ಲದೆ ಇಡೀ ರಾತ್ರಿ ನೀರು ಹೊರಹಾಕುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಮನೆಗಳಲ್ಲಿದ್ದ ಅಡುಗೆ ಸಾಮಗ್ರಿಗಳು, ಆಹಾರ ಪದಾರ್ಥಗಳು ಮತ್ತು ಪೀಠೋಪಕರಣಗಳು ಹಾನಿಗೊಳಗಾಗಿದ್ದು, ಹಲವು ಕುಟುಂಬಗಳು ಬೆಳಿಗ್ಗೆ ಅಡುಗೆ ಮಾಡಲು ಸಾಧ್ಯವಾಗದೆ ಉಪವಾಸ ಸ್ಥಿತಿಯಲ್ಲಿ ದಿನ ಆರಂಭಿಸುವಂತಾಯಿತು. ಜನರ ಪ್ರಕಾರ ಈ ಸಮಸ್ಯೆ ಹೊಸದೇನಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯ ಅವಾಂತರಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳಿಂದ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲಾಗಿಲ್ಲ. ತಾತ್ಕಾಲಿಕ ಸ್ವಚ್ಛತಾ ಕಾರ್ಯಗಳಷ್ಟೇ ನಡೆಯುತ್ತಿದ್ದು, ಮೂಲಭೂತ ಸಮಸ್ಯೆಗಳನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯರು ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ನಿರ್ಲಕ್ಷ್ಯತನವೇ ಈ ಅವಾಂತರಕ್ಕೆ ಪ್ರಮುಖ ಕಾರಣ ಎಂದು ಆರೋಪಿಸಿದ್ದು, ತಕ್ಷಣ ಶಾಶ್ವತ ಚರಂಡಿ ನಿರ್ಮಾಣ, ರಸ್ತೆ ಉನ್ನತೀಕರಣ ಮತ್ತು ಮಳೆ ನೀರು ಹರಿವಿನ ವೈಜ್ಞಾನಿಕ ವ್ಯವಸ್ಥೆ ರೂಪಿಸುವಂತೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ ಎಂದು ನಿವಾಸಿಗಳು ಎಚ್ಚರಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೆಚ್ಚುತ್ತಿದ್ದು, ಆಡಳಿತಾತ್ಮಕ ಹೊಣೆಗಾರಿಕೆ ಮತ್ತು ತಕ್ಷಣದ ಕ್ರಮದ ಅಗತ್ಯತೆ ಮತ್ತೆ ಒತ್ತಿ ಹೇಳಲಾಗುತ್ತಿದೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದಗಣಿ. ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿಲ್ಲ, ರೋಡ್ ಇಲ್ಲ, ಕಾಲೇವಿಲ್ಲ, ಏನಿಲ್ಲ. ನಾವು ಮೊಮ್ಮಕ್ಕಳು ಕಟ್ಕೊಂಡು ಎಲ್ಲಿ ಹೋಗ್ಬೇಕು ನೋಡ್ರಿ. ಈಗ ಬಾತ್ರೂಮ್ ತುಂಬಿ ಬಿಟ್ಟೈತಿ, ಈಗ ಶೆಡ್ಡು ತುಂಬ್ಯಾವ, ಎಲ್ಲಾರು ಓಡ್ಯಾಗ ಎಲ್ಲಾರು ತುಂಬ್ಯಾವ್ರಿ. ರಾತ್ರಿ ಮಳೆ ಬಂದ ಎದ್ದ ಕುಂತೀವ್ರಿ, ಎಲ್ಲಿಗೆ ಹೋಗಂಬ್ರಿ? ಹಾ, ಮಳೆಗ ನಿಂತು ಎಲ್ಲಾರು ಮಳೆಗ ಇದೀವ್ರಿ. ಹಾ, ಹುಡುಗರು ಕಟ್ಕೊಂಡ್ ನಾವು 6 ಜನ ಇದೇವ್ರಿ. 3 ಮೊಮ್ಮಕ್ಕಳು, ನಾವು 3 ಮಕ್ಕಳು, ಎಲ್ಲಾರು 6 ಜನ ಇದೇವ್ರಿ. ರಾತ್ರಿ ಕರೆಂಟ್ ಇಲ್ಲ, ಏನಿಲ್ಲ ರೀ. ಮನೆಗೆ ಅಲ್ಲಿಗೆ ಬಂದವ್ರಿ ನೀರು. ಹಾ, ಶೆಡ್ ಎಲ್ಲ ತುಂಬ್ಯದ, ಬಾತ್ರೂಮ್ ತುಂಬ್ಯಾವ, ಇದೆಲ್ಲ ಊಟ ಇಲ್ಲ, ಏನಿಲ್ಲ ರೀ. ಏನ್ ಮಾಡಮ್ ಹೇಳ್ರಿ? ಅಲ್ಲಿ ತಾನ ಇದ್ದವು ಮೊಮ್ಮಕ್ಕಳು ತುಂಬ್ಯಾಕ್ಯಾವ ನೀರು. ಇಷ್ಟ ತನ ಮೊಮ್ಮಕ್ಕಳು ಮಾಡ್ಯಾವ್ರಿ, ಏನ್ ಮಾಡ್ಬೇಕು? ಹಾ, ಕಳ್ಸಲ್ರಿ, ಎಲ್ಲಿ ಕಳ್ಸಲ್ರಿ? ಸಾಲಿಗೆ ಮನ್ಯಾಗ ಇದ್ದವ್ರಿ, ನೀರ್ ತುಂಬಾಕ ಸಾಕಾಗಿದ್ರಿ. ಮೊಮ್ಮಕ್ಕಳು ಎಲ್ಲಿದ್ದು ಹೋಗ್ತಾರ್ರಿ ಸಾಲಿಗೆ? ಇಷ್ಟ ತನ ಹಸು ಮಾಡೋದಾಗಿದ್ರಿ, ಏನ್ ಮಾಡೋದಿಲ್ಲ. ಹಾ, ಗಂಡ ಹೆಂಡತಿ ಊಟ ಮಾಡಿಲ್ಲ ಸರ್. ಇನ್ನೂವರೆಗೆ ಒಂದು ಆಗಲ ಊಟ ಇಲ್ಲ ನಮಗೆ. ಆ ಪರಿಸ್ಥಿತಿ ಐತಿ. ಯಾರು ಇದು 3ನೇ ಸಲ ಈಗ ನಮಗ್ ತುಂಬಾದ್ರೆ ಅವಾಗ ಬಂದ್ ನೋಡ್ಕೊಂಡ್ರ ಇದು ಏನು ಮಾಡಿಲ್ರಿ. ಏನ್ ಕುಡಿಯ ನೀರಿಲ್ಲ, ಏನಿಲ್ಲ. ಈ ಏರಿಯಾಕ ಬರೇ ಓಟ್ ಹಾಕ್ಸಂತಾರ ಆಯ್ತು. ಕಾಲೇವಿಲ್ಲ, ರೋಡ್ ಇಲ್ಲ, ಏನಿಲ್ಲ. ಏನ್ ಮಾಡ್ಬೇಕು? ಗುದ್ದಿಕೊಂಡ್ ಮನೆಗ್ ಬರ್ತಾವ್ರಿ. ಕಾಲೇ ಮಾಡ್ಬೇಕಲ್ರಿ? ಎಲ್ಲ ಕಟ್ತೀರಿ. ಟ್ಯಾಕ್ಸ್ ಕಟ್ಟಕಾದ್ರೆ ಹೊಡೆ ಬರ್ತಾರೆ ಪಂಚಾಯತ್. ಇಂಥದ್ ನೋಡಕಾದ್ರೆ ಬರೋದಿಲ್ಲ ಅಂತ ಹೆಂಗ್ರಿ? ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ 1 ವರ್ಷ ಕಟ್ಟಿಲ್ಲ, ಬಲ್ಲ ಕಟ್ರಮ್ಮ ಅಂತಾರ್ರಿ. ಇಂಥದ್ ನೋಡ್ಕೊಂಡ್ ಹೋಗಕ್ ಬರಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಹಾ, ರೋಡ್ ಮಾಡ್ಬೇಕು, ಕಾಲೇ ಮಾಡ್ಬೇಕು. ಇದು ಹಳ್ಳ ಐತಲ್ರಿ? 30 ವರ್ಷ ಆಯ್ತ್ರಿ, ಇದಕ್ಕೆ ಏನಿಲ್ಲ. ಗೆದ್ದು ಬಂದವ್ರನ್ನ ಆಟ ಆಗೈತಿ, ಅಧಿಕಾರಿಗಳನ್ನ ಆಟ ಆಗೈತಿ. ಗೆದ್ದು ಬಂದಾರ ಏನು ಮಾಡವಲ್ರು. ಎಲ್ಲ ಹೇಳತ್ರಿ, ಯಾರು ಮಾಡ್ತಾರ್ರಿ? ಒಬ್ರು ಬರೋವಲ್ರು. ಫೋನ್ ಮಾಡಿದ್ರೆ ನೋಡಕ್ಕೆ ಬರೋವಲ್ರು. ಮುಂಜಾನೆ ತಿರುಗಾಡ್ತಾರ ಅಣ್ಣನವ್ರು, ಗೊತ್ತಾ? 6 ಗಂಟೆ 5 ಗಂಟೆಲಿಂದ ತಿರುಗಾಡ್ತಾರ ಅಣ್ಣನವ್ರು. ಬೆಳತನ ಅವ್ರು ಕೂಡ ಓಡಾಡ್ಯಾರ. ಪಾಪ ಎಲ್ಲರಿಗೂ ಫೋನ್ ಮಾಡ್ಯಾರ. ಸುಳ್ಳು ಯಾಕೆ ಅನ್ಬೇಕು? ಅಧಿಕಾರಿಗಳಿಗೆ ಮಾಡ್ಯಾರ, ಪಂಚಾಯತಿಗೆ ಮಾಡ್ಯಾರ, ಎಲ್ಲರಿಗೆ ಮಾಡ್ಯಾರ. ಒಬ್ರು ಬಂದು ನೋಡಕ್ ತಯಾರಲ್ಲ ರೀ. ಹಂಗಾದ್ರೆ ಹಂಗ್ರ ನಮ್ಮ ಹೆಸರು ಸೀತಾಮಾರಿ. ನೋಡ್ಬೇಕ್ರಿ, ಪರಿಹಾರ ಇಸ್ಕೊಡ್ಬೇಕು ನಮ್ಗ. ಇದು 3ನೇ ಸಲ ನಮ್ಗೆ ಹಿಂಗಾಗದು. ಶೆಡ್ ಎಲ್ಲ ತುಂಬ್ಯಾವ್ರಿ, ಅಕ್ಕೆಲ್ಲ ತೋರ್ಸ್ ನಡ್ರಿ. ಅಕ್ಕೆಲ್ಲ ಅದಾಗ್ಯಾವ್ರಿ. ಹಳ್ಳಕ್ ಹಾಕಿ ಬಂದಾನೆ ಬ್ಯಾರಲ್ ಎಲ್ಲ ನೀರ್ ಹೊಕ್ಕಂದವ್ರಿ. ನಾವು ದುಡ್ಕೊಂಡ್ ತಿನ್ನೋರ್ರಿ.
ಹಿಂಗ ರಾಸನ್ ಬಂದಾವ ಹಿಂಗಾಗೈತ್ರಿ ಏನ್ ಮಾಡ್ಬೇಕು ಹೇಳ್ರಿ ನಾವು ತಿಂಗಳ ಹೆಂಗ್ ಬದುಕ್ಬೇಕ್ರಿ ಮೊನ್ನೆ ತಂದು ರಾಸನ್ ಹಿಂಗಾಗ್ಯಾವ್ರಿ ನೀರೆಲ್ಲ ಅದಿದಾಗ್ಯಾವ್ರಿ ನಾವೇನ ನೌಕರಿ ಮಾಡೋರಲ್ಲ ಏನಲ್ಲ ದುಡ್ಕೊಂಡ್ ತಿಂತೀವ್ರಿ ಕೂಲಿ ಮಾಡ್ತೀವ್ರಿ ಏನ್ ಮಾಡ್ಬೇಕ್ರಿ ಇಷ್ಟ ಆಗೈತ್ರಿ ಒಬ್ರು ಬಂದು ನೋಡಕ್ ತಯಾರಿಲ್ಲ ನೋಡ್ರಿ ಸರ್ ನೀವಂತೂ ಕಣ್ಣಾಗ ನೋಡಿದ್ರಿ ಗಾರಗಳೆಲ್ಲ ತುಂಬ ನೀರು ಗಾಯವೆಲ್ಲ ಇದ್ದೋ ನಾ ಹುಡುಗ ಎತ್ತಕ್ಕೆ ನೀರು ಮುಂಜಾನೆ ಯಾಕೆ ಒಳಗಡೆ ಎಲ್ಲ ನೀರು ಬಂದದ ನೀರ್ ಬಂದ್ಬಿಟ್ಟಾವ ಎಲ್ಲ ಬಿದ್ಬಿಟ್ಟಾವ ಮನಿ ಸೋರ್ಕೊಂಡ್ ಕುಂತಾವ ಈಗೇನು ಅಡಿಗೆ ಮಾಡಿಲ್ಲ ಅಡಿಗಿರ್ತಾವ ಅಲ್ಲಿ ಅಂಗಡಿಯಾಗ ತಗೊಂಡ್ ಬಂದಿ ತೋರ್ಸು ನಮ್ಮದು ಕರೆಕ್ಟ್ ಆಗಿತ್ತು ನೀರೆಲ್ಲ ಕಲೆಕ್ಟ್ ಮಾಡಿದ್ವಿ ಏನಕ್ಕಪ್ಪ ಇದೆಲ್ಲ ಇದೆಲ್ಲ ಮಳೆ ಬಂದು ತುಂಬಿ ಬಿಟ್ಟದ್ರಿ ಮನಿ ಎಲ್ಲ ತುಂಬಿ ಬಿಟ್ಟವು ಮಕ್ಕಕ್ಕೆ ಜಾಗ ಇಲ್ಲ ಹುಡುಗರು ಪಡ್ಗರ್ಗನೆ ಜಾಗ ಇಲ್ಲ ಮಕ್ಕ ರಾತ್ರಿ ಬಂದವ್ರಿ ರಾತ್ರಿ 2 ಗಂಟೆಲಿಂದ ಮೋಟ್ರ್ ಹಚ್ಚಿ ತೆಗಿತೀನಿ ನಾ ಕೈಯಾಗೆತ್ತು ತೆಗ್ದು ಹಾಕ್ತೀನಿ ನೀರನ್ನ ಕಮ್ಮಿ ಆಗಂಗಿಲ್ಲ ಮನಿ ಮುಂಜಾನಿಂದ ನಾವು ಉಪವಾಸನ ಇರ್ತೀವಿ ಏನು ಉಂಡಿ ಇಲ್ಲ ಅಲ್ಲ ರಾತ್ರಿ ಎಲ್ಲ ನೀರು ತುಂಬಿಡುತ್ತೆ ರಾತ್ರಿ ಎಲ್ಲ ತುಂಬಿ ಅದು ಮಳೆ ಬಂದದ್ರಿಂದ ತುಂಬಿ ಅದು ಮಲ್ಕಂತಿಲ್ರಿ ಎಲ್ಲಿ ಮಲ್ಕಂದಿಲ್ಲ ಕೈ ಕಾಲು ಎಳಿತದ ನೀರಾಗ ನಿಂತು ನಮ್ಗೆ ಫುಲ್ ಆಗ್ಯದ ಈಗ ಸ್ವಲ್ಪ ಇದು ಕಮ್ಮಿ ಆಗ್ಯದ ಮೋಟ್ರ್ ಹಚ್ಚಿ ತೆಗಿದೀವಿ ಇನ್ನು ಅದು ಮನ್ಯಾಗ ಇನ್ನು ನೀರು ಹಂಗೆ ನಿಂತದ ನೋಡ್ರಿ ಎಲ್ಲ ಸಾಮಾನೆಲ್ಲ ಸತಿನಾಶ ಆಗಿಬಿಟ್ಟವ ನಮ್ಗೆ ಅಕ್ಕಿ ಜೋಳ ಬ್ಯಾಲಿ ಪುಟಾಣಿ ಎಲ್ಲ ಹೋಗ್ಬಿಟ್ಟವ ನೀರಾಗ ಉಪವಾಸನೇ ಇರ್ತೀವಿ ನಾವು ಮಾಡಕ್ಕ ಜಾಗ ಇಲ್ಲದಾಗ್ಬಿಟ್ಟವ ನಾವು 6 ಜನ ಇರ್ತೀವ್ರಿ ನಿಧಿ ಇಲ್ರಿ ಹಿಂಗೆ ಇದ್ದೀವಿ ಕುಂತ್ಕೊಂಡು ಸಣ್ಣ ಕೂಸು ಒಂದು ಇರ್ತದ ಹೇಳಿದ್ವಿ ರೀ ಮುಂಜಾನಿಂದ ಫೋನ್ ಮಾಡಿದ್ವಿ ಅವ್ರು ಬಂದೇ ಇಲ್ಲ ನಮ್ಗೆ ಏನಾನ ಔಷಧಿ ಮಾಡಿ ಕೊಡ್ಬೇಕ್ರಿ ಕಾಲ್ವಾಯ್ದು ರೋಡ್ದು ನೀರೆಲ್ಲ ಒಳಗೆ ಒಕ್ಕಂದ್ ಬಿಡ್ತದ ನಾವು ಹೆಂಗಿರ್ಬೇಕು ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಈ ಒಂದು ಮಳೆ ಒಂದು ಮಳೆಗೆ ಹಿಂಗ ಆಗಿಬಿಟ್ಟವ ಅಂದ್ರೆ ಮುಂದೆ ಏನಾದ್ರು ಮಳೆ ಬಂತಂದ್ರೆ ಮನೆ ಪೂರ ಮುಳುಗಿಸ್ತೀವಿ ಹೌದ್ರಿ ನಿಮ್ ಒತ್ತಾಯ ಕಾಲುವೆ ಮಾಡಿಕೊಡ್ಬೇಕು ಸರಿಯಾಗಿ ಹೌದ್ರಿ ಕಾಲುವೆ ಮಾಡಿ ಕೊಡ್ಬೇಕು ರೋಡ್ ಮಾಡಿ ಕೊಡ್ಬೇಕು ನಮ್ಗೆ ಈಗ ಊಟಕ್ಕೆ ಹೆಂಗ್ ಮಾಡ್ತೀರಿ ನೀವು ಏನ್ ಮಾಡ್ರಿ ಉಪವಾಸ ಇರ್ಬೇಕು ಮತ್ತೆ ಕಸರಾಗ ಮಾಡಕ್ ಆಗ್ತದ ಈಗ ಎಲ್ಲಿನ ನೋಡ್ರಿ ಮನೆಯೆಲ್ಲ ಹೆಂಗ ಇದಾವ ನೀವೇ ನೋಡ್ತಿರಲ್ಲ ಯಾವ ವಾರ್ಡ್ ಇದು ಇದು ಅಬ್ದುಲ್ಲಾ ಕಾಲನಿ 12ನೇ ವಾರ್ಡ್ 12ನೇ ವಾರ್ಡ್ ನಿಮ್ಮ ಹೆಸರು ರಾಣಿ ಏನಂತ ಪರಿಸ್ಥಿತಿ ಭಾಳ ತೊಂದ್ರೆ ಆಗಿದ್ರಿ ಕಾಲು ಮುರಿದ ಹಿಂಗ್ ಬಿದ್ದೀವಿ ನೀರು ರಾತ್ರಿ 1 ಗಂಟೆಗೆ ಮನೆ ಹೋಗ್ಕಂದು ನೀರು ಹೋಗ್ಕಂದು ನಮ್ಮ ತಿಪ್ಪಲ್ ನಮ್ಗಾಗ್ಯದ ಯಾರು ನೋಡೋರಿಲ್ಲ ಬಿಡೋ ರೋಡ್ ಕಾಲಸ್ ಕಾಲುವೆ ಕಾಲಸ್ ಎಲ್ಲದು ಏನಿಲ್ಲ ಊಸ ಅಕ್ಕಿ ಜೋಳ ಎಲ್ಲ ನೀರು ಹೋಗ್ಬಿಟ್ಟಾವ ಏನ್ ಮಾಡಮ್ಮ ನಾವು ಇಲ್ಲಿ ನೋಡು ಹಿಂಗೈತೆ ಆಟಗ ಯಾರ ಅಧಿಕಾರಿ ಸತ್ತೋಗ್ಯಾರ ಕಂಪ್ಲೀಟ್ ಮಾಡ್ಬೇಕಾದ್ರೆ ಕಾಲು ಹೋಗ್ಯದ ಏನ್ ಮಾಡಮ್ಮ ನಮ್ದು ತಿಪ್ಪಲ್ ಹಿಂಗೈತೆ ಊರಿಗೆ ಮುಂಚಾಗ ಜಾಗ ತಗದಿನಿ ಇದೈತೆ ಹಣೆ ಬರ್ನ ಅಂತ ಏನ್ರಿ ವಾಸನ ಫಸ್ಟ್ ಜಾಗ ತಂದವ್ ನಾನೇ ನೀರು 3 ಸಲ ಇದೇ ತಗದ ನಮ್ದು ಈ ಶೆಡ್ ಹಾಕಿದೆಲ್ಲ ಐತೆ ಯಾವಾಗ ಐತೆ ಒಂದು ಪುಟ್ಟು ಮಣ್ಣು ಹಾಕಿಲ್ಲ ಪಂಚಾಯ್ತಿ ಬರೋ ಊಟದ ತಿಪ್ಪಲ ಅದು ಹಿಂಗೆ ನಿನ್ನ ಮನೆಗೆ ಹೋಗಿ ಬರ್ಬೇಕು ಇಸ್ಕೋಬೇಕು ಯಾವುದಿಲ್ಲ ಕುಡಿಯಕ್ಕೆ ನೀರಿಲ್ಲ ಯಾವುದಿಲ್ಲ ಪಂಚಾಯ್ತಿ ಆಗ್ತಂದ ಪೈಪ್ ಕಿಚ್ಚಿ ಹಳಕ್ ಹೋಗ್ಯಾವ ನೀರಿಗೆ ಇಲ್ಲದ ನೋಡ್ರಿ ನಿಮ್ ನಾಟ ನೋಡ್ತೀರಿ ನಾವು ಹೆಂಗೆ ನಿಂತು ನೋಡ್ಗ ಗಂಡ ಹೆಣ್ಣು ಹಿಂಗೆ ನಿಂತು ನೋಡ್ಗ ಬೆಳತಾನಗ ಇದು ನೋಡ್ರಿ ನೀವೇ ನೋಡ್ರಿ ಮನ್ಯಾಗ ಅವ್ ಹಂಗ ಅಪ್ಪಗಂಡು ತಂದು ತೋರ್ಸ ಇದ್ದದ್ದೇ ಇರಲಿ ಕೈ ಮುಗಿತೀನಿ ಏನಾನ ಮಾಡಿ क्या हुआ रात पूरा बारिश आया? हाँ रात पूरा बारिश देखा यार रात पूरा बारिश 1 बजे से पूरा खाना कपड़ा सब भी भोलक तक छोड़ा मिर्ची नहीं चावल नहीं है चावल नहीं है छोटे छोटे बच्चे बाहर 3 4 5 जने है देखे थे 5 बच्चे अभी भी पानी है रात भर को पानी भर को बच्चों आदक बा अभी भी बैठने का ये नहीं है खाने का ये नहीं है चांस नहीं है क्या भी पका नहीं है हाँ
पूरा पानी हाँ पानी रखवा बारिश का पानी अय्यो 10 बजे से चालू 9 बजे से चालू हुआ हाँ चालू हुआ हाँ सुबह 5 बजे तक हमारा बारिश हाँ नींद नहीं है खाना पानी नहीं है सब भी पानी में जाग छोड़ा होता भी बोले को हाँ छोटे छोटे बच्चे लोग बैठे रात पूरा बोले कुछ रात पूरा बैठे देखो बात छोटे छोटे बच्चे लोग पंचायत वाला नहीं पूछे क्या पूछने वाला नहीं है बा क्या रोड बनाते नहीं नाली बनाते नहीं क्या भी नहीं बोले का था रोड भी बराबर नहीं बना है कैसा फिरना कैसा पानी भी नहीं है हाँ बेडशीट चाहता देखो अब्दुल्ला ಕಾಲೋನಿ देखो ಪಂಚಾಯತ್ ಅವ್ರ ನೀವು ದಾರಿ ನೋಡಿ ಹಚ್ಚಿದ ಮಾತಾಡ್ರಿ ಸ್ವಲ್ಪ ಬಂದು ಏನೇನೈತೆ ನಮ್ಮ ಪರಿಸ್ಥಿತಿ ನೋಡ್ ಬರ್ರಿ ಮಕ್ಕಳು ಮರಿ ಎಲ್ಲ ನೀರಾಗ ನಿಂತೀವಿ ನೋಡುದು ಬಟ್ಟೆ ಉಟ್ಕೊಂಬೇಕಲ್ಲ ಸಜ್ಜಿ ಕೊಡ್ತಾ ಇದ್ದ ಈಗ ಉಣವು ನಮ್ಮ ರಾತ್ರಿ 10 ಗಂಟೆಗ 10 ಗಂಟೆಲಿ ಬೆಳ್ತಾನೆ ಹೊಡ್ದದ ಎಲ್ಲಿ ತಂದು ತೊಡ್ತಿದ್ದಿ ಈ ದಾರಿ ಐತೆ ಸುಡ್ಗಾಡ ಐತೆ ಮನ್ಯಾಗ ನೋಡ್ಬರ್ರಿ ಸ್ವಲ್ಪ ಬರ್ರಿ ವಾ ಬರ್ರಿ ಸ್ವಲ್ಪ ಬರ್ರಿ ನೋಡ್ಬರ್ರಿ ಏನೇನಾಯ್ತು ನೋಡ್ಬರ್ರಿ ಜರ ಬಾ ನಮ್ಮ ಪರಿಸ್ಥಿತಿ ಯಾರ್ಯಾರಿಗೆ ಹೇಳ್ಬಾರ್ದು ಊರ್ಕಿನ ಮುಂದೆ ಬಂದು ಇದು ಮನೆ ಅಂತಾರ ಇದೇನು ಹೇಳು ಕೋಣೆ ಅಂತಾರ ಹೇಳು ರಾತ್ರಿಯಾಗ ಬರಕ ನಿಮ್ಮ ತಲೆ ಬರಕ್ಕೆ ದಾರಿಯನ್ನು ಬೇಕಲ್ಲ ನಮಗೆ ರಾತ್ರಿ ನಿಮಗೆ ಬರಕ್ಕೆ ಕಾರ್ಯಕ್ಕ ದಾರಿ ಐತೆ ಸುಡ್ಗಾಡ ಐತೆ ಬರಕ್ಕೆ ನಾವು ಅದು ನೋಡು ಆ ಕಡ್ಲಿದು ನೋಡು ಏನು ಸ್ವಲ್ಪ ಬರ್ರಿ ಜರ ನೋಡ್ಬರ್ರಿ ಬಾ ಎಲ್ಲಿ ತನಕ ಹೋಗ್ಯ ನೋಡ್ಬರ್ರಿ ಮನ್ಯಾಗ ಬರ್ರಿ ತೋರಿಸ್ತೀವಿ ಬರ್ರಿ ಜರ ಬರ್ರಿ ಸ್ವಲ್ಪ ಇಷ್ಟು ಒಂದು ದಾರಿ ಒಂದನ ಒಬ್ಬರನ ಒಂದು ದಾರಿ 25 ವರ್ಷ ಆಯ್ತು ಸೂಣ್ಯಾಕ ನಾನು ಬಂದು ಬಿದ್ದೀನಿ ಇಲ್ಲಿ ಒಬ್ಬನ ಇದ್ದಿದ್ದಿಲ್ಲ ಏರಿಯಾದಾಗ ಒಂದು ದಾರಿ ಐತೆ ಒಂದು ಸುಡುಗಾಡ ಐತೆ ನೋಡ್ರಿ ಮನೆಗೆ ನೀರು ಎಲ್ಲಿ ತನಕ ಹೋಗ್ಯಾವ ನೋಡ್ರಿ ಅದೆಲ್ಲ ಓಟು ಆ ಮನೆಯೆಲ್ಲ ಕಲಾಸು ನೋಡ್ಬರ್ರಿ ಸ್ವಲ್ಪ ರಾತ್ರಿ ಎಲ್ಲ ಮಳೆ ಬಂತಲ್ಲ ಮನೆಗೆಲ್ಲ ನೀರ್ ಬಂತ ಹೌದ್ರಿ ಮಳೆ ಬಂತು ಊಟ ಇಲ್ಲ ಏನಿಲ್ಲ ನಮಗೆಲ್ಲ ನಿದ್ದಿಲ್ಲ ಈ ನೀರಿಲ್ಲ ಕುಡಿಯಾಕ ಉಣ್ಣಾಕಿಲ್ಲ ಉಪವಾಸ ಇದೀವಿ ಇನ್ನಾರು ರಾತ್ರಿ ಎಷ್ಟು ಗಂಟೆ ಬಂತು ಮಳೆ ಒಂದು 2 ಗಂಟೆ ಸುಮಾರ್ಲಿದ್ದ ಹಂಗ ಏಕ ಹತ್ತೈತ್ರಿ ಮಳೆ ಹಂಗ ನೀರಾಗ ದಬ್ಬಂಗ ದಬ್ಬಿವಿ ಮತ್ತೆ ಹಂಗ ಇದನ್ ಮಾಡಿವಿ ಕೈ ಬ್ಯಾನ್ ಆಗೈತೆ ಹಂಗ ಚಿಂತೆ ಮಾಡ್ಕೊಂಡ್ ಸುಮ್ನೆ ಮಕ್ಕೊಂಬಿಟ್ಟಿವಿ ಊಟ ಇಲ್ಲ ಇನ್ನೂ ಇಲ್ಲ ನೋಡ್ರಿ ಯಾರ ಅಧಿಕಾರಿಗಳು ಬಂದಿಲ್ಲ ಯಾರಿ ನಮ್ಮನ್ನ ಇಲ್ಲಿ ಯಾರು ನೋಡಂಗಿಲ್ರಿ ಯಾರು ಮಾತಾಡ್ಸಂಗಿಲ್ಲ 25 ವರ್ಷ ಆಯ್ತು ಇಲ್ಲಿ ಬಂದ ನಾನು ಯಾವನ ಬರ್ರಿ ಚಪ್ಪು ನೋಡ್ತೀನಿ ಸರಿ ಹೇಳ್ತೀನಿ ಹಂಗ ಮನೆಗೆಲ್ಲ ನೀರು ಹಾಕಲ್ಲ ಚಜ್ಜಿ ತಿನ್ನಕ್ಕೆಲ್ಲ ಅಕ್ಕಿ ಜೋಳ ತಿನ್ನಕ್ಕೆಲ್ಲ ನಮಗ ಕುಡಿಯಕ್ ನೀರು ಏನವ ಮನ್ಯಾಗ ಹಂಗೆ ನಿಂತಾರ ಇಲ್ಲ ರಾತ್ರಿ ಬೆಳತಾರ ಇಲ್ಲಪ್ಪ ಹೇಳ ಏನ್ ಮಾಡ್ತಿದ್ದೆ ಎಲ್ಲ ಬಾಯಿ ಬಾಯಿ ಎಷ್ಟು ತೊಳೆದು ಸತ್ತೋದ್ರು ಹೇಳು ಅದ್ರೊಳಗೆ ಹೇಳೆಲ್ಲ ಬಂದು ಹೋಗ್ಕದ ಮನ್ಯಾಗ ಎಲ್ಲಿಗೆ ಸಾಯ್ತಿದ್ವಿ ಕೊಂಡಿಗೆ ನಿರ್ಜಿ ಮಾಡಿಲ್ಲ ಮಕ್ಕಳು ನಾವು 3 ಮನೆಗೆ ಹೋಗ್ಕೊಂಬಿಟ್ಟಾವ ಎಲ್ಲಿಗೆ ನಿಂದಿರ್ಬೇಕು ನಾವು ಒಬ್ರನ್ನ ಇದಾರ ಯಾರು ಬರ್ತಾರ ಪಂಚಾಯತ್ ಅವ್ರು ಆ ಚಪ್ಪು ನೋಡ್ತೀರ ಪಂಚಾಯತ್ ಅವ್ರು ಬರ್ಲಿ ಸರಿ ನೀರ್ ಇತ್ತು ನೋಡ್ರಿ ಮಾರ್ಕ್ ಕಾಣತ್ ನೋಡ್ರಿ ಇಲ್ಲಿ ತನ ಐತಿ ನೋಡ್ರಿ ಮಾರ್ಕ್ ಸಾಲಿ ಹುಡ್ರು ಹೋಗ ದಾರಿ ಇಲ್ಲ ಏನಿಲ್ಲ ಹೆಂಗ ಹೋಗ್ಬೇಕು ಹೆಂಗ ಬರೇ ಟ್ಯಾಕ್ಸ್ ಕಟ್ರಿ ಅಂತ ಮನೆಗೆ ಬರ್ತೀರಿ ಅದು ಏನು ಅಭಿವೃದ್ಧಿ ಮಾಡೋದ್ ಕೆಲಸ ಏನೂ ಇಲ್ಲ ಮನೆಗೆ ಬರ್ತಾರ ಟ್ಯಾಕ್ಸ್ ಕೇಳಕ ಟ್ಯಾಕ್ಸ್ ತುಂಬಿರ ಅಂತ ಕೇಳ್ತಾರ ಅಷ್ಟೇ ಕೇಳ್ತಾರ ಮತ್ತೇನು ಕೆಲಸ ₹1 ಕೆಲಸ ಮಾಡೋದಿಲ್ಲ ಕುಡಿಯಕ್ ನೀರಿಲ್ಲ ಪೈಪ್ ಲೈನ್ ಇಲ್ಲ ಏನಿಲ್ಲ ಹೊಲಸ್ ನೀರ್ ಬರಕತ್ತಾವ ಬೋರಿನ ಐತಿ ಹೊಲಸ್ ನೀರ್ ಬರಕತ್ತಾವ ಸುಡ್ಗಾಡಿಗೆ ಅವ್ನು ಸಾಯವಲ್ಲ ಆಟೆ ಹೋಗಿ ಒಬ್ರಿಗೆ ಬೇರೆ ಬರಕ ಬಿಡವಲ್ರು ನಾಳೆನವ್ರು ತಾವೇ ಬರ್ತಾರ ಹೋಗಿ
ಮಾಡ್ಸಾಕಿದ್ವಿ. ಬರ್ಲಿ ಈ ಸಲ ಬರ್ಲಿ, ಯಾರು ಕೇಳಕ್ ಬರ್ತಾರ ಬರ್ಲಿ. ಮೊದ್ಲ ಟ್ಯಾಕ್ಸ್ ಕೇಳಕ್ ಬರ್ಲಿ, ಅವಾಗ ಪಂಚಾಯತಿ ಚೀಫ್ ಆಫೀಸರ್ ಏನು ಮಾತಾಡಿಲ್ವಾ ನೀವು? ಯಾರು ಬರಂಗಿಲ್ಲ, ಫೋನ್ ಹಚ್ಚಿದ್ರೆ ಫೋನ್ ಹತ್ತಂಗಿಲ್ಲ, ಏನಿಲ್ಲ, ಈ ಕಡೆ ನೋಡಂಗಿಲ್ಲ ಒಟ್ಟ. ಅವ್ರು ನೋಡ್ತಾರ ಬರೇ ಏನಿಲ್ಲ, ಅವ್ರು 4 ಮಂದಿ ಕಳಿಸ್ತಾರ, ಟ್ಯಾಕ್ಸ್ ತುಂಬಿರಿಲ್ಲ ಅಷ್ಟೇ ಕೇಳ್ತಾರ. ಅದನ್ನ ಬಂದ ಕೂಡ ತೆಗೆದಿಲ್ಲ. ಆ ರೋಡ್ ಅದು ಟ್ಯಾಕ್ಸ್ ಮಾತಾಡ್ತಾರ, ಹೋಗ್ತಾರ ಅಷ್ಟೇ. ಬೂಟ್ ಬಿಚ್ಚಿ ಅಲ್ಲಿ ಹೊಂಟ್ರ ಹುಡ್ರು. ಏನ್ ಸರ್ ಮನೆಯೆಲ್ಲ ನೀರು ತುಂಬಿಕೊಂಡದಲ್ಲಿ ಏನಿದೆ? ರಾತ್ರಿ ಎಲ್ಲ ಮಳೆಯಿಂದ ನೀರೆಲ್ಲ ತುಂಬಿಕೇಸಿ ಮನೆಯಲ್ಲಿ ಮಲಗಕ್ಕಾಗಲಾರ್ದ, ಇದು ಚರಂಡಿ ಇರಲಾರ್ದ, ವ್ಯವಸ್ಥೆ ಇರಲಾರ್ದ ಅಬ್ದುಲ್ಲಾ ಕಾಲೋನಿ ಎಂಬುದು 12ನೇ ವಾರ್ಡಿನಿಂದ ನಮ್ಮದು ಹಟ್ಟಿಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ರೋಡಿನ ವ್ಯವಸ್ಥೆ ಇಲ್ಲ. ಈ ಥರ ಮನೆ ತುಂಬಿಕೊಂಡು ಎಲ್ಲ ಮನೆಗಳು ಅಬ್ದುಲ್ಲಾ ಕಾಲೋನಿಯಲ್ಲಿ ಜನ ವಾಸಿಸೋರೆಲ್ಲರೂ ಹೊರಗಡೆ ಮಲಗಿದ್ದಾರೆ. ರಾತ್ರಿ ಎಲ್ಲ ಯಾರಿಗೂ ಮಲಗೋಕ್ಕೆ ಇಲ್ಲಿ ಆಗಿಲ್ಲ. ಇದು ಸಂಬಂಧಪಟ್ಟವರ ಪಂಚಾಯತಿ, ಪಟ್ಟಣ ಪಂಚಾಯತಿ ಅವರಿಗೆ ಬೆಳಗ್ಗೆ 6 ಗಂಟೆಯಿಂದ ನಾವು ಫೋನ್ ಮಾಡಿದರೆ ಬರಲೇ ಇಲ್ಲ. ಆಮೇಲೆ ಅವ್ರು ಸಂಬಂಧಪಟ್ಟಿದ ಅಧಿಕಾರಿಗಳನ್ನು ಕಳಿಸ್ತಾರೆ. ಏನಾಗಿದೆ ಅಂದ್ರೆ ಬರ್ತಾಯಿದ್ರಿ, ಮಳೆ ಬರ್ತೈತಿ, ಅದು ಏನು ಮಾಡೋಕ್ಕಾಗತ್ತಾ, ನಮ್ಮಿಂದ ಏನಾಗುತ್ತೆ, ನಿಮ್ಮಿಂದ ಏನಾಗುತ್ತೆ ಅಂತ ಕೇಸ್ ಅಂತಾರೆ. ಬೇಜವಾಬ್ದಾರಿಯಿಂದ ಹೇಳ್ತಾರೆ. ಇದಕ್ಕೆ ಅಬ್ದುಲ್ ಕಾಲೋನಿಗೆ ಸಂಬಂಧಪಟ್ಟ ಡ್ರೈನೇಜ್ಗಳು ಇಲ್ವಾ? ಇಲ್ಲ ಸರ್, ಸಂಬಂಧಪಟ್ಟ ಯಾವ ಡ್ರೈನೇಜ್ ಇಲ್ಲ. ಅವ್ರವ್ರು ಕಟ್ಕೊಂಡಿರೋದೇ ಡ್ರೈನೇಜ್ಗಳು, ರೋಡ್ಗಳಿಲ್ಲ, ಅಡ್ಡಾಡಕ್ಕೆ ಇಲ್ಲಿ ಒಟ್ಟು ವ್ಯವಸ್ಥೆ ಇಲ್ಲ. ಸುಮಾರು ಎಷ್ಟು ವರ್ಷಗಳಿಂದ ವಾಸ ಮಾಡ್ತೀರಿ ಸರ್? 25-30 ವರ್ಷದಿಂದ ವಾಸ ಇರ್ತಿದೆ ಸರ್. ವಾಸ ಮಾಡಿದ್ರೆ ಈಗ ಏನು ಪಟ್ಟಣ ಪಂಚಾಯತ್ ಆಗಿರೋದು? ಪಟ್ಟಣ ಪಂಚಾಯತ್ ಇದೆ ಸರ್. ಸದಸ್ಯರು ಏನು ಮಾಡ್ತಿದ್ರೆ? ಸದಸ್ಯರಾದರು, ಇಲ್ಲಿ ಅಧ್ಯಕ್ಷರಾದರು, ಇದಕ್ಕೆ ಸಂಬಂಧಪಟ್ಟ ಯಾರು ಇದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ಇದು ಹಳ್ಳದ ಏನು ಪಕ್ಕದಲ್ಲಿ ಹಳ್ಳ ಇದೆ, ಎಲ್ಲ ನೀರಲ್ಲಿ ಪ್ರತಿ ಮಳೆ ಬಂದಾಗೆಲ್ಲ ಮನೆಯಲ್ಲಿ ಇದೇ ಥರ ಆಗುತ್ತೆ. ಇದಕ್ಕೆ ಯಾರು ಅಧಿಕಾರಿಗಳನ್ನು ಗಮನ ಹರಿಸ್ತಾ ಇಲ್ಲ. ಪ್ರತಿ ಸತಿ ನಾವು ಪಂಚಾಯತಿಗೆ ಹೇಳ್ತಾ ಇದ್ದೀವಿ, ಅವ್ರು ಬಂದು ಇದು ಯಾವುದಕ್ಕೂ ಕ್ರಮ ತಗೊಳ್ತಾ ಇಲ್ಲ. ಅಂದ್ರೆ ಅಬ್ದುಲ್ ಕಾಲೋನಿ ವಾಸಿಗಳು ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದ ಹಾಗೆ ಎದ್ದಿದ್ದಾರೆ? ಹೌದು ಸರ್, ರಾತ್ರಿ ಎಲ್ಲ ಎದ್ದಿದ್ದಾರೆ, ಎಲ್ಲ ಜನಗಳು ಎದ್ದಿದ್ದಾರೆ. ನಾಷ್ಟ ಇಲ್ಲ, ಚಾ ಇಲ್ಲ, ಊಟ ಇಲ್ಲ, ಗ್ಯಾಸ್ ಇಲ್ಲ, ಏನು ಮಾಡ್ಕೊಳ್ಳೋಕೆ ಏನೇನಿಲ್ಲ ಸರ್. ಇದು ಪೂರಾ ಏರಿಯಾ. ಈಗ ನಿಮ್ಮ ಒತ್ತಾಯ ಏನೀಗ? ಸರ್, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಪಟ್ಟಣ ಪಂಚಾಯತಿ ಅಧಿಕಾರಿಗಳು, ಅವರು ಸಂಬಂಧಪಟ್ಟವರು ಏನು ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಮೇಲಧಿಕಾರಿಗಳಾದ ತಹಸೀಲ್ದಾರ್ ಅಧಿಕಾರಿಗಳಾದ ಇವ್ರಿಗೆ ಸಂಬಂಧಪಟ್ಟವರು ಬಂದು ಕೇಸಿ ಇದಕ್ಕೆ ಪರಿಹಾರ ಕೊಡಬೇಕು, ಬಂದು ಇದಕ್ಕೆ ನೋಡಬೇಕು ಸರ್, ಪರಿಗಣಿಸ್ಬೇಕು ನಮ್ಮ ಏರಿಯಾಕ್ಕೆ. ಇಸ್ಮಾಯಿಲ್ ಅಂತ ಸರ್. ಮಳಿ ಬಂದದ್ರಿ, ನಿದ್ದಿಲ್ಲ, ಏನಿಲ್ಲ, ಊಟ ಇಲ್ಲ, ಮನ್ಯಾಗ ನೀರ್ ಹಾಕೊಂಡಾವ, ಟೊಂಕ ಮಟ್ಟ ನೀರ್ ಬಂದಾವ. ಏನ್ ಮಾಡ್ಬೇಕು? ಊಟ ಇಲ್ಲ, ಏನಿಲ್ಲ. ಯಾರು ಒಬ್ರು ಬಂದು ನೋಡಿಲ್ಲ ಪಂಚಾಯತ್. ನಾವೇನ್ ಮಾಡ್ಬೇಕು ಹೇಳ್ರಿ? ಪಂಚಾಯತ್ ಬಂದು ನೋಡಿ ಮಾಡ್ಬೇಕಿಲ್ಲ. ಒಬ್ರು ಬಂದು ನೋಡವಲ್ರು. ಹೆಂಗ್ರಿ ಹೇಳ, ನಾವ್ ಹೆಂಗ್ ಬದುಕ್ಬೇಕು ಹೇಳ್ರಿ? ಊಟ ಇಲ್ಲ, ಏನಿಲ್ಲ. ಇನ್ನೆಷ್ಟೊತ್ತಾದ್ರೆ 2 ಗಂಟೆ ಆದ್ರೂ ಊಟ ಇಲ್ಲ. ಮಳೆ ನೀರು ಇಲ್ಲ ಹೋಗೋರು, ಚಲಿ ಕೈ ಎಲ್ಲ ಬ್ಯಾನ್ ಆಗ್ಯಾವ. ಮೋಟ್ರ್ ಹಚ್ಚಿತಾರ, ನೀರ್ ಜಗತಾರ, ಒಂದು ಆಗವಲ್ಲು. ಏನ್ ಮಾಡುವ? ಅಷ್ಟು ನೀರ್ ಎಲ್ಲಿಂದ ತೆಗಿಬೇಕು ಹೇಳ್ರಿ? ನಾವು ಬಂದು ಏನಾರ ನೋಡಿ ಮಾಡಿ ಹೋಗ್ತಾರ್ರಿ ಪಂಚಾಯತ್. ಓಟ್ ಹಾಕ್ಸಕಾದ್ರ ಬರ್ತಾರ, ಟ್ಯಾಕ್ಸ್ ಕರ್ಸಕಾದ್ರ ಬರ್ತಾರ. ರೋಡ್ ಇಲ್ಲ, ಕಾಲೇವಿಲ್ಲ, ಏನಿಲ್ಲ. ನಾವೇನ್ ಮಾಡ್ಬೇಕು? 30 ವರ್ಷ ಆಯ್ತು ಒಂದು ಕಾಲೇವಿಲ್ಲ, ರೋಡ್ ಇಲ್ಲ, ಕಾಲೇವನೇ ಇಲ್ಲ. ಆ ಕಡೆ ಮಾಡ್ಯಾರ, ಒಂದು ಮಾಡಿದ್ರು, ಒಂದು ಮಾಡಿಲ್ಲ ಇಲ್ಲಿ. ಅಯ್ಯೋ 10 ಗಂಟೆಗೆ ಚಾಲು ಆಗೈತ್ರಿ ಮಳಿ. 10 ಗಂಟೆ ಚಾಲು ಆದ 3 ಗಂಟೆ ನಿಂತೈತ್ರಿ. 3-4 ಗಂಟೆ ನಿಂತೈತ್ರಿ. ನಿಂತಿನೇ ಇಲ್ಲ. ರಾತ್ರಿ ಎಲ್ಲ ಮನ್ಯಾಗೆಲ್ಲ ನೀರ್ ಹೊಕ್ಕಂದ್ಬಿಟ್ಟಾವ್. ಮೋಟ್ರ್ ಹಚ್ಚಿ ದಬ್ಬಿ ತೆಗೆದು ಊಟ ಇಲ್ಲ, ಏನಿಲ್ಲ. ಊಟ ಇಲ್ಲ, ಏನಿಲ್ಲ. ಒಬ್ರ ಯಾರು ಬಂದ್ ಕೇಳಿದ್ರ, ಯಾರೋ ಕ್ಯಾಟಿಲಿ ತಂದ್ ಹಾಕಿದ್ರ ನಮ್ಗ ಯಾರಿಲ್ಲ. ಪಾಪ ನೀರಾಗ ನಿಂತೀವಿ ಎಲ್ಲಾರು. ಏನ್ ಮಾಡ್ಬೇಕು? ಅಬ್ದುಲ್ಲಾ ಕಾಲೇನ್ ಅಂತಾರ್ರಿ. ಅಬ್ದುಲ್ಲಾ ಕಾಲೇನ್. ಕುಡೆ ನೀರಿಲ್ಲ, ಏನಿರಿಲ್ಲ. ಒಂದು ಚಾ ಇಲ್ಲ, ಒಂದು ಊಟ ಇಲ್ಲ. ಕುಡೆ ನೀರು ಕೂಡ ಸರಿಗ್ ಬರೋದಿಲ್ಲ, ಏನು ಬರೋದಿಲ್ಲ. ಕುಡೆ ನೀರೇ ಇಲ್ಲ ಈ ಏರಿಯಾಕ. ಗೊತ್ತಾ? ಅಲ್ಲಿ ಹೋಗಿ ತರ್ಬೇಕು ನೀರು. ನಾವು ಎಲ್ಲ ಟ್ಯಾಕ್ಸ್ ಕಟ್ಕೊಂತಾರ, ಬಿದ್ದು ಎದ್ದು ಬರ್ತೀವಿ ರೋಡಲ್ಲಿ. ಮಳೆ ಕಾಲೇ ಇಲ್ಲ, ಏನಿಲ್ಲ. ಮೋಟ್ರ್ ಹಚ್ಚಿ ತೆಗಿಯಕತ್ತೆ ನೀರ ಕಾಣೋದ. ನೀರು ಬಳದು ಸಾಕಾಯ್ತು ತೆಗದ್ ಏನ್
ಏನ್ ಮಾಡ್ಬೇಕು ಹೇಳು ಮನ್ಯಾಗೆಲ್ಲ ಸಾಮಾನು ಬಿದ್ದಾವ ಫ್ರಿಜ್ ಬಿದ್ದಾವ ಎಲ್ಲ ಏರ್ ಕೂಲರ್ ಬಿದ್ದಾವ ಎಲ್ಲ ಬಿದ್ದಾವ ಸಣ್ಣ ಮಕ್ಳು ಇದಾವ ಊಟ ಇಲ್ಲ ಅಂದ್ರೆ ಹೆಂಗಿರ್ಬೇಕು ಹೇಳ್ರಿ ನೋಡ್ಬೇಕು ಮಾಡ್ಬೇಕು ಅಂಬದಿಲ್ಲನೇ ಇಲ್ಲ ಅಂದ್ರೆ ಹೆಂಗ್ರಿ ಹೇಳ್ರಿ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.